ಅನಧಿಕೃತ ತಿಪ್ಪೆ ತೆರವಿಗೆ ಗ್ರಾಮ ಪಂಚಾಯತ್ ಸದಸ್ಯ ಮಾರುತಿ ಡಿ ಆಗ್ರಹ. ಸಿಂಧನೂರು ತಾಲೂಕಿನ ಜಾಲಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹನುಮಾಪುರ ಗ್ರಾಮದಲ್ಲಿ ಅನಧಿಕೃತವಾಗಿ ತಿಪ್ಪೆ ಬಣವೆ ಹಾಕಿಕೊಂಡಿದ್ದು, ಇದರಿಂದ ಸೊಳ್ಳೆ, ನೊಣ ಒಳಗೊಂಡಂತೆ ಹಾವು, ಚೋಳುಗಳು ಕಾಟ ಹೆಚ್ಚಾಗಿದ್ದು, ಕೂಡಲೇ ಇವುಗಳನ್ನು ತೆರವುಗೊಳಿಸಬೇಕು ಎಂದು ಗ್ರಾಮ ಪಂಚಾಯತ್ ಸದಸ್ಯ ಮಾರುತಿ ಡಿ ಆಗ್ರಹಿಸಿದ್ದಾರೆ. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜಾಲಿಹಾಳ ಗ್ರಾಮ ಪಂಚಾಯತ್ ಸದಸ್ಯ, ಹನುಮಾಪುರ ಗ್ರಾಮದಲ್ಲಿ ಬರುವ ಸರ್ಕಾರಿ ಗಾಂವ್ ಠಾಣಾ ಜಮೀನು ಸುಮಾರು 5 ಎಕರೆ ಇದ್ದರೂ ಸುತ್ತಲೂ ಅನಧಿಕೃತವಾಗಿ ತಿಪ್ಪೆ ಬಣವೆ ಹಾಕಿಕೊಂಡಿದ್ದು, ಇದನ್ನು ತೆರವುಗೊಳಿಸುವಂತೆ ಗ್ರಾಮಸ್ಥರು ನನ್ನ ಬಳಿ ಮನವಿ ಮಾಡಿಕೊಳ್ಳುತ್ತಿದ್ದು, ಈ ಹಿನ್ನೆಲೆ ಗ್ರಾಮಸ್ಥರ ಸಹಿಯೊಂದಿಗೆ ಜಾಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮಲ್ಲೇಶ್ ಅವರಿಗೆ ಮನವಿ ಮಾಡಿದ್ರು. ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಈ ಹಿನ್ನೆಲೆ ಸಿಂಧನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೇಳಿದರೆ, ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಗ್ರಾಮ ಪಂಚಾಯಿತಿ ವತಿಯಿಂದ ಮಾಡಿಸಿ, ಒಂದು ವೇಳೆ ಅವರು ಕ್ರಮಕ್ಕೆ ಮುಂದಾಗದಿದ್ರೆ ನಮಗೆ ದೂರು ಸಲ್ಲಿಸಿ ಎಂದು ಹೇಳುತ್ತಿರುವುದು ಎಷ್ಟು ಸರಿ? ಈ ಅನಧಿಕೃತ ತಿಪ್ಪೆ ಬಣವೆಗಳಿಂದ ನೊಣ, ಸೊಳ್ಳೆ, ಮಳೆ ಬಂತು ಎಂದರೆ ಗಲೀಜು ನೀರು ಜೊತೆಗೆ ಹಾವು, ಚೇಳುಗಳ ಕಾಟ ಹೆಚ್ಚಾಗುತ್ತಿದ್ದು, ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ಹರಡಲು ಸಾಧ್ಯತೆ ಖಚಿತ. ಕೂಡಲೇ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅನಧಿಕೃತ ತಿಪ್ಪೆ ಬಣವೆಗಳನ್ನು ತೆರವುಗೊಳಿಸಲು ಮುಂದಾಗಬೇಕು. ತಪ್ಪಿದರೆ ಹೋರಾಟ ಅನಿವಾರ್ಯ ಎಂದು ತಿಳಿಸಿದರು. ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಸರ್. ಜಾಲಿಹಾಳ ಗ್ರಾಮ ಪಂಚಾಯತಿ ಬರಲಿ ಅಂತ ವ್ಯಾಪ್ತಿಯಲ್ಲಿ ಬರುವಂಥ ಹನುಮಾಪುರ ಗ್ರಾಮ ಪಂಚಾಯತಿ ಮೆಂಬರ್ ಸರ್. ನಾವು ಏನಂತ ಕೊಟ್ಟಿದ್ದೀವಿ ಅಂದರೆ, ಗ್ರಾಮ ಪಂಚಾಯತಿಗೆ ಅಲ್ಲಿ ತಿಪ್ಪಿಗುಂಡಿ ಮಣಿವೆಲ್ಲ ಇರೋದ್ರಿಂದ ಸಾರ್ವಜನಿಕರಿಗೆ ರೋಗಗಳು ಬರೋದ್ರಿಂದ ನಾವು ಎಲ್ಲರ ಹತ್ರ ಒಂದು 60 ಜನ 70 ಜನರ ಹತ್ರ ಅವರೆಲ್ಲ ಹೇಳಿದಕ್ಕೆ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ನಾವು ಒಂದು ಗ್ರಾಮ ಪಂಚಾಯತಿಗೆ ಹೋಗಿಸಿ ಪಿಡಿಒ ಸಾಹೇಬ್ರಿಗೆ ಹೇಳಿದೆ. ಆಯಿತು, ಮಾಡ್ತೀನಿ ಅಂತಂದು ಏನು ಕ್ರಮ ತಗೊತಾ ಇಲ್ಲ. ಕೇಳಿ ನಮಗೆ ಸಾಕಾಗಿದೆ. ಗ್ರಾಮಸ್ಥರೆಲ್ಲರೂ ಬಂದು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದನ್ನು ನಾವು ಇವ್ರು ಮಾಡಲಾರ್ದಂಗೆ ಇದ್ದಾಗ, ಕೇರ್ಲೆಸ್ ಮಾಡಿದಾಗ ನಾವು ಯುವ ಸಾವಿರ ಹತ್ರ ಬಂದೀವಿ, ಎಡಿ ಸಾವಿರ ಹತ್ರ ಬಂದೀವಿ. ಇವ್ರೇನಂತಾರೆ, ನಿಮ್ಮ ಗ್ರಾಮ ಪಂಚಾಯತಿ ಮಾಡತಕ್ಕದ್ದು ಅವ್ರು ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಹತ್ರ ಬರ್ರಿ ನೀವು ಅಂತ ಇವ್ರು ಅಂತಾರೆ. ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು. ಹೌದಾ? ತಕ್ಷಣ ಇದು ಶಿವ ಸಾಬ್ರ ಗಮನಕ್ಕೆ ತಂದು ತೆರವುಗೊಳಿಸಬೇಕಂದು ಕೋರ್ತಿದ್ದೇವೆ. ಮತ್ತೇನಿಲ್ಲ, ಕ್ರಮ ತಗೊಳ್ಳೋದಲ್ಲಿ ನಾವು ಹೋರಾಟಕ್ಕೆ ನಿಲ್ತೀವಿ ಅಂತ ಹೇಳ್ತಿದ್ದೇವೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369